ಆದ್ರೆ ಹಳ್ಳಿ ಬದುಕು ಚಂದ ಅಂತ ನಮ್ಮ ಅನಿಸಿಕೆ. ಹಳ್ಳಿ ಬದುಕು ಚಂದ. ಈಗ ದೊಡ್ಡೂರಾಗಿದ್ದು ಅಲ್ಲಿ ಪರಿಸರ ಸರಿಯಾಗಿ ಇಲ್ಲ, ವಾತಾವರಣ ಸರಿ ಇಲ್ಲ. ಅಲ್ಲೆಲ್ಲ ಏನಂದ್ರೆ ಹಂಚಿನ ಮ್ಯಾಗ ಜೀವನ ಮಾಡಿದಂಗೆ, ಅಲ್ಲಿ ಹಂಚಿನ ಮ್ಯಾಗ ಜೀವನ ಮಾಡಿದಂಗೆ. ಅವ್ರಿಗೆ AC ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಫ್ಯಾನ್ ಅಲ್ಕರ್ ನಡೆಯಂಗಿಲ್ಲ. ನಮ್ದು ಹಂಗಲ್ಲ, ಸ್ವಚ್ಛಂದ ಗಾಳಿ. ಈ ಏಕದಳ ಪದ್ಧತಿ ಕೃಷಿ ಮಾಡಿ ಭಾಳ ಜನ ಹಾಳಾಗ್ಯಾರ. ಸಮಗ್ರ ಕೃಷಿ ಮಾಡೋದ್ರಿಂದ ರೈತ ತನ್ನದನ್ನು ತಾನು ಮಾಡ್ಕೊಳಕ್ಕೆ ಸಾಧ್ಯತೆ ಐತಿ, ತನ್ನ ಜೀವನ ನಡೆಸೋಕ್ಕೆ ಸಾಧ್ಯತೆ ಐತಿ. ಸಮಗ್ರ ಕೃಷಿ ಇಲ್ಲ ಅಂದ್ರೆ ಭಾಳ ಕಷ್ಟ ಐತಿ. ಆಮೇಲೆ ನಾನು ಹೊರಗೆ ಬಂದಮೇಲೆ ನಮ್ಮ ತಮ್ಮ ಹೋದ, ಅವನೊಂದು 4-5 ವರ್ಷ ದುಡ್ದ. ಆಮೇಲೆ ಇನ್ನೊಬ್ಬ ತಮ್ಮ ಹೋದ, ಅವನೊಂದು 4-5 ವರ್ಷ ದುಡ್ದ, ಅವನು ಹೊರಗೆ ಬಂದ. ಇನ್ನು ಲಾಸ್ಟ್ ನಮ್ಮ ಚಿಕ್ಕ ತಮ್ಮನ ಕೇಳಿದ್ರು ಅವರು, ಅವನು ಇಡ್ರಿ ಸಂಬಳನ ಅಂತ. ಇಲ್ರಿ, ನಾವು ಯಾರು ಕಲ್ತಿಲ್ಲ, ವಿದ್ಯಾವಂತರಲ್ಲ, ಅವನೊಬ್ಬನಾರ ಕಲಿಸ್ಬೇಕನ್ನೋ ಆಸೆ ಐತಿ ನನಗೆ ಅಂದ. 9ನೇ ವರ್ಷಕ್ಕೆ ಅವ್ನ ಶಾಲೆಗೆ ಹಚ್ಚಿದ. 9ನೇ ವರ್ಷಕ್ಕೆ 1ನೇ ಕ್ಲಾಸ್. ಈಗ ನಾನೊಬ್ಬನ ದುಡ್ದನಿ, ನಾನೊಬ್ಬನ ಮಾಡೀನಿ ಅನ್ನೋದಲ್ಲ. ಎಲ್ಲರ ಕೈ ಜೋಡಿಸ್ಬೇಕಂದ್ರೆ ಅದು ಒಂದು ಪರ್ವತ ಆಗಲ್ಲ, ಇಲ್ಲಾಂದ್ರೆ ಆಗಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮೆಡ್ಲೇರಿ ಗ್ರಾಮದ ಕತೆಗಳು ಮುಂದುವರಿತಾ ಇದೆ. ಈಗ ಇದರ ಅಂಗವಾಗಿ ಒಂದು ತುಂಬು ಕುಟುಂಬದ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಈಗ ನಾನು ಅವ್ರ ತೋಟದಲ್ಲಿ ನಿಂತಿದ್ದೀನಿ. ತೋಟ, ಅವ್ರ ಮನೆ, ಅವ್ರ ಬಂಧು ಬಳಗ ಎಲ್ಲವನ್ನು ಪರಿಚಯ ಮಾಡಿಸ್ತೀನಿ. ಬನ್ನಿ, ಈಗ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ ಬನ್ನಿ. ಇವ್ರು ದೊಡ್ಡ ಅಣ್ಣರ್ರಿ. ಇವ್ರ ಅತ್ತಿಗೆಮ್ಮ. ಓಕೆ. ನಮಸ್ಕಾರ ರೀ. ಆರಾಮದಿರಿ? ಭಾಳ ಬುತ್ತಿ, ಬದುಕಿನ ಬುತ್ತಿ. ನೋಡ್ತಾ ಇರ್ತೀರಿ ನಮ್ಮ ಚಾನಲ್? ಹೌದಾ? ನೋಡ್ತಾ ಇರ್ತಾರೆ. ಓಕೆ, ನೋಡಿ ನಿಮ್ಮನ್ನು ನೋಡತ್ಲೆ ನನಗೆ ಗೊತ್ತಾಯ್ತು ನಮಗೆ. ಹೌದಾ? ನೋಡಿ, ನಿಮ್ಮನ್ನು ಕಾಣೋ ಭಾಗ್ಯ ಬಂತು ನಮ್ಗೆ ಇವತ್ತು. ಏನ್ರಿ, ಎಲ್ಲ ನಿಮ್ಮಂಥವ್ರ ಕತೆನೇ ಸರ್ ಅದರಲ್ಲಿ ಹೇಳಿರೋದು. ಯಾವ್ದು ಅಲ್ವಾ? ಎಲ್ಲ ಜೀವನದ ಕತೆನ ಒಟ್ಟು ನಿಮ್ಮದು. ಓಕೆ, ಭಾಳ ಬುತ್ತಿ. ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ವಿ, ನಿಮ್ಮ ಮನೆತನದ ಬಗ್ಗೆ. ಮೊದಲು ನಿಮ್ಮ ಪರಿಚಯ ಆಗಲಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಶ್ ಬಸಪ್ಪ ಹೊನ್ನಪ್ಪಳವ್ರಂತ. ನಾವು 5 ಮಂದಿ ಅಣ್ಣ ತಮ್ಮಂದಿರು. ಅಷ್ಟು ಕೂಡಿ ಅದಾವಿ. ಅಷ್ಟು ಕೂಡಿ ಇದ್ದೀರಿ? ಕೂಡಿ ಅದ, ಅದಕ್ಕೆ ಬಂದಿದ್ದು ನಾ ಇಲ್ಲಿ. ಎಲ್ಲ ಮಕ್ಕಳು ನೌಕರಿ ಹೋಗ್ಯಾರ. ಒಂದು 3 ಮಂದಿ ಮಕ್ಕಳು. ಇಬ್ಬರು ನನ್ನ ಮಕ್ಕಳು, ಒಬ್ಬನ ಅಣ್ಣನ ಮಗ, ಒಬ್ಬನ KIB ಅದಾನ, ಒಬ್ಬನ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಅದಾನ, ಒಬ್ಬನ ಹೈಸ್ಕೂಲ್ ಮೇಸ್ಟ್ರ್ ಅದಾನ. ಹಂಗೆ ಜೀವನ ನಡೆದೈತ್ರಿ ನಮ್ದು. ಅಯ್ಯೋ, ಏನು ನಡೆದೈತೆ ಅನ್ನೋದು ಇದೆಯಲ್ರಿ, ಅಷ್ಟು ಸರಳ ಅಲ್ಲ ಅದು. ಅದು ಸುಮ್ಮನೆ ನಡೆಯಂಗಿಲ್ಲ, ಸರಳವಾಗಿ ನಡೆದೈತಲ್ಲ, ಅದು ಭಾಳ. ನಾವು ಸತತ 5 ಮಂದಿ ಒಂದ ಮನೆಯಾಗ ಸಂಬಳ ಇದ್ವಿ, 4 ಮಂದಿ. ಅಬಾಬಾಬಾ. ಯಾವಾಗಿರಿ? ಎಮ್ಮಿ ಕಾಯಕ್ಕೆ. ಎಮ್ಮಿ ಕಾಯಕ್ಕೆ ಸಣ್ಣವ್ರ 6, 7, 8 ವರ್ಷದಾರ ಇದ್ದಾಗ ಹಂಗೆ ಕಾಯ್ಕೊಂತ ಒಬ್ಬೊಬ್ರು ದೊಡ್ಡರು ಹಾಕ್ಯಂತ ಏನೋ ಹಂಗೆ ಕೂಲಿ ನಾಲಿ ಮಾಡ್ಕೊಂತ ಬೇರೆಯವ್ರ ಹೊಲ್ದಾಗ ಬಳ್ಳಿ ಹಚ್ಕೊಂಡು ಏನೋ ಒಂದು ಹಂತಕ್ಕೆ ಮಕ್ಕಳನ್ನ ಓದಿಸ್ಬೇಕು. ನಾವು ಅಂತೂ ವಿದ್ಯಾವಂತರಲ್ಲ, ಮಕ್ಕಳನ್ನ ಓದ್ಸೋಣ ಅಂತ ಮಕ್ಕಳನ್ನ ಎಲ್ಲರನ್ನೂ ಓದಿಸಿದ್ವಿ. ಹೆಣ್ಮಕ್ಳನ್ನ SLC ವರೆಗೆ ಓದಿಸೇವಿ. ಮತ್ತು ಇನ್ನೊಬ್ಬ ತಮ್ಮನ ಮಕ್ಕಳನ್ನ BA B.Ed ಕೂಡ ಮಾಡಿಸೇವಿ. ಹೆಣ್ಮಕ್ಳು ಅವನಿಗೆ 3 ಮಂದಿ. ಹಿಂಗಾಗಿ ಅವ್ನ ಮಕ್ಕಳು ಮತ್ತು ಗಂಡು ಮಕ್ಕಳೆಲ್ಲ ಓದ್ಸೋಣ ಅಂತ ಓದಿಸಿದ್ದೀವಿ. ಅದ್ಭುತ. ನಾನು ಉಳಿದಿದ್ದ ಕತೆ ಆಮೇಲೆ ಮಾತಾಡ್ತೀನಿ. ಒಟ್ಟು ಎಷ್ಟು ಜಮೀನು ಐತ್ರಿ ಇಲ್ಲಿ ಸುತ್ತಲ ನೋಡಕತ್ತೀವಿ? ಎಲ್ಲ ನಿಮ್ದನ್ರಿ? ಇಲ್ರಿ, ಒಂದು 6 ಎಕರೆ ಐತಿ ನಮ್ದು. 6 ಎಕರೆ ಐತಿ. ಇನ್ನೊಂದು 2.5 ಎಕರೆ ಲವಣಿ ಹಾಕ್ಯಂದವಿತ್ನ ಮಾಡ್ತೇವೆ. ಲವಣಿ ಹಾಕ್ಕೊಂಡ್ರಿ? ಇದು 6 ಎಕರೆ ನಿಮ್ದು. ಏನೇನು ಹಾಕಿರಿದ್ರಿ? ನಾವು ಗಾಂಜೋಳ ಹಾಕ್ಯಾವ್ರಿ, ಸೋಯಾಬೀನ್ ಹಾಕ್ಯಾವಿ, ಆಮೇಲೆ ಎಲಿಬಳ್ಳಿ ಐತಿ, ತೆಂಗು, ಆಮೇಲೆ ಒಂದು
2 ಜರ್ಸಿ ಜವಾರಿ ಆಕಳದವು, ಒಂದೆರಡು ಜರ್ಸಿ ಆಕಳದವು, ಒಂದು 2 ಹೋರಿ ಕರುಗಳು ಅದಾವು, 2 ಎತ್ತು ಅದಾವು. ಆಮೇಲೆ ಒಂದು ಕುರಿ ಸಾಕಾಣಿಕೆನೂ ಮಾಡ್ತೇವೆ ನಾವು. ನೀವು ನೋಡ್ಕೊಂಡು ಮಾತಾಡೋಣ ಒಂಚೂರು ಬರ್ರಿ. ಕುರಿನ ಅದಾವು. ಹೆಂಗೆ ಹೋಗುದು ಹಿಂಗೆ ಇಲ್ಲೇ ಬರ್ರಿ. ಹಾಂ ಏನಂದ್ರಿ? ಕೃಷಿ ಹೊಂಡ. ಕೃಷಿ ಅದಕ್ಕೆ ಬರ್ರಿ ಎಲ್ಲ ತೋರಿಸಿ. ಮೀನು ಸಾಕಾಣಿಕೆ ಮಾಡೋದ್ರ ಸಲುವಾಗಿ ಹಾಂ ಅದು ಮಾಡ್ಸ್ಯಾವ. ಕೃಷಿ ಹೊಂಡ ಮೀನು ಸಾಕಾಣಿಕೆ ಮಾಡ್ತೀರಿ? ಹಾಂ. ಅಲ್ಲಿ ಕೆಳಗೊಂದು ಐತ್ರಿ, ಇಲ್ಲೊಂದು ಹೊಡ್ಸೇವಿ. ಈ ಸಲ ಈಗ ತಂದು ಮೀನು ಬಿಡ್ಬೇಕ್ರಿ. ಮೀನು ಬಿಡ್ಬೇಕು ರೆಡಿ ಮಾಡಿರಿ ಎಲ್ಲ? ರೆಡಿ ಮಾಡೇವ್ರಿ. ಹಾಂ ಅಂದ್ರೆ ಇವತ್ತಿನ ರೈತಂಗೆ ಉಪಕಸಬು ಕೂಡ ನೀವು ನಮ್ಮ ಹೊಲದಲ್ಲೇ ಹುಡುಕ್ಬೇಕು. ಅವಶ್ಯಕತೆ ಐತ್ರಿ. ಹಾಂ ಅದು ಇಲ್ಲ ಅಂದ್ರೆ ರೈತಾಪಿ ಜೀವನ ನಡೆಯೋದಿಲ್ಲ. ಈಗ ಹನಿ ಹಿಡಿದ್ರೆ ಹಳ್ಳ ಅಂತಾರೆ. ಹಾಂ ಹಂಗೆ ಕುರಿ, ಕೋಳಿ, ಮೀನು, ದನಕರುಗಳು ಪ್ರತಿಯೊಂದನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಬದುಕು ಬಂಗಾರ ಆಗಲ್ಲ. ಇಲ್ಲ ಅಂದ್ರೆ ಬೆಳೆನೇ ನಂಬ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಇವತ್ತು ಈಗ ನೋಡ್ರಿ ಅರ್ಧಂಬರ್ಧ ಆಗಿಬಿಡ್ತದೆ, ಮಳೆ ಬರ್ಲಾರ್ದ ಬಿತ್ತಿದ್ವಿ, ಮಳೆ ಹೋತು, ಅರ್ಧಂಬರ್ಧ ಹುಟ್ಟಿ ಹಿಂಗಾದಾಗ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವನ್ನೂ ಹಮ್ಕೊಂಡಾಗ ಒಂದ್ರಾಗ ಇಲ್ಕರು ಒಂದ್ರಾಗ ಸಿಗ್ತತಿ ಅನ್ನೋ ಉದ್ದೇಶ ನಮ್ದು. ಸಮಗ್ರ ಕೃಷಿ ಮಾಡೋದ ನಮ್ದು ಕಾಯಕ. ಈಗ ನೌಕರಿ ಮಾಡ್ರೆ ತಿಂಗಳ ಹೆಂಗೆ ಪಗಾರ ತಗೊಂತಾರ ಹಂಗೆ ನಮ್ಗೆ ಅದನ್ನು ಮಾಡ್ಕೋಬೇಕು. ನಮಗೂ ಆದಾಯ ಬರಂಗೆ ಮಾಡ್ಕೋಬೇಕಂತ ನಮ್ಮ ಉದ್ದೇಶ. ಖರ್ಚು ಹೆಚ್ಚು ಕಡಿಮೆ ಈಗ ಅವ್ರಿಗೆ ನಮ್ಗೆ ಎಲ್ಲ ಒಂದಾದವ್ರಿ, ಸಿಟಿಯನ್ನರಿಗೆ ಹಳ್ಳಿಯರಿಗೆ. ಹೌದು ಯಾವುದು ವ್ಯತ್ಯಾಸ ಏನು ಕಾಣಿಸ್ತಿಲ್ಲ. ಆದ್ರೆ ಹಳ್ಳಿ ಬದುಕು ಚಂದ ಅಂತ ನಮ್ಮ ಅನಿಸಿಕೆ. ಹಳ್ಳಿ ಬದುಕು ಚಂದ. ಈಗ ದೊಡ್ಡೂರಾಗಿದ್ದು ಅಲ್ಲಿ ಪರಿಸರ ಸರಿಯಾಗಿ ಇಲ್ಲ, ವಾತಾವರಣ ಸರಿ ಇಲ್ಲ. ಅಲ್ಲೆಲ್ಲ ಏನಂದ್ರೆ ಹಂಚಿನ ಮ್ಯಾಗ ಜೀವನ ಮಾಡಿದಂಗೆ, ಅಲ್ಲಿ ಹಂಚಿನ ಮ್ಯಾಗ ಜೀವನ ಮಾಡಿದಂಗೆ. ಅವ್ರಿಗೆ AC ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಫ್ಯಾನ್ ಅಲ್ಕರ್ ನಡೆಯಂಗಿಲ್ಲ. ನಮ್ದು ಹಂಗಲ್ಲ, ಸ್ವಚ್ಛಂದ ಗಾಳಿ. ಹಿಂಗಾಗಿ ನಮ್ಗೆ ಯಾವ್ದು ಕಂಟ್ರೋಲ್ ಇರೋದಿಲ್ಲ. ಅವ್ರಿಗೆ ಪ್ರತಿಯೊಂದರಿಂದನೂ ಕಂಟ್ರೋಲ್. ಕಂಟ್ರೋಲ್. ಒಂದು ರಿಸರ್ಚ್ ಮಾಡ್ಬೇಕು ಅಂದ್ರೂ ಅವರು ತಡದ ಅವ್ರ ಬದುಕಿನ ಒತ್ತಡದಾಗ ಅದು ಕೂಡ ಅವರಿಗೆ ತೊಂದರೆನ. ಪ್ರತಿಯೊಂದರಿಂದನೂ ಅವ್ರಿಗೆ ತೊಂದರೆನ. ಬರೀ ಆರ್ಥಿಕ ಅಲ್ರಿ, ಅವ್ರ ಸಂಬಂಧಗಳನ್ನ ಕಂಟ್ರೋಲ್ ಅವ್ರದ್ದು. ಹೆಚ್ಚು ಮಂದಿ ಹಚ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂಟಿ ಬದುಕಕ್ಕಲ್ಲ. ಯಾಕಂದ್ರೆ ಅವ್ರಿಗೆ ತಿಂಗಳ ನೋಡಿ, ತಿಂಗಳದ ಆದಾಯ ನೋಡಿ ಅವ್ರು ಖರ್ಚು ಮಾಡ್ಕೋಬೇಕತ್ತೆ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚು ಮಾಡಿದ್ರೆ ಅವ್ರ ಜೀವನ ಆಗೋದಿಲ್ಲ. ಅದ ಕಾರಣ ನಮ್ದು ಹಂಗಲ್ಲ, ಒಂದ್ರಾಗ ಮುಖತಿ ಒಂದ್ರಾಗ ಬರ್ತೈತಿ. 10 ಮಂದಿ ಬಂದ್ರೂ ಬರ್ರಿ ಅಂತವಿ, ನಾವು 10 ಮಂದಿ ಹೋಗೋಕ್ಕೂ ತಯಾರಿರ್ತೀವಿ. ಹಿಂಗೆ ಇಲ್ಲಿ ಜೀವನನ ಬೇರೆ, ಸಿಟಿ ಜೀವನನ ಬೇರೆ. ಖರೆ ಹೇಳಿ. ಇದು ಎಷ್ಟು ಅಡಿ ಐತ್ರಿ ಇದು 10 ಅಡಿ ಐತ್ರಿ. 10 ಅಡಿ ತೋರಿಸಿರಿ. ಇಷ್ಟು ಬೇಕನ್ರಿ ಇದಕ್ಕೆ? ಬೇಕು. ನೀರು ಮಳೆ ನೀರ? ನೀವು ಮಳೆ ನೀರ ಇದು. ಇದು ಕೃಷಿ ಭಾಗ್ಯದೊಳಗೆ ಮಾಡ್ಸೇವ್ರಿ. ಕೃಷಿ ಭಾಗ್ಯ? ಕೃಷಿ ಭಾಗ್ಯದೊಳಗೆ ಮಾಡ್ಸೇವಿ. ಇನ್ನೇನು ಮೀನು ತಂದು ಬಿಡ್ಬೇಕಂತ ಅಂದ್ರೆ ಏನು ಇದಕ್ಕೆ ಲೋನ್ಗಿನ? ಸರ್ಕಾರದಿಂದ ವಂತಿಕೆ ಹಣ ಬರ್ತೈತಿ. ನಾವು ವಂತಿಕೆ ಕಟ್ತೇವೆ, ಉಳಿದನ್ನ ಅವ್ರು ಹಾಕಿ ಮಾಡಿಸ್ತಾರೆ. ನೀವೆಷ್ಟು ಕಟ್ತೀರಿ, ಅವ್ರು ಎಷ್ಟು? ನಾವು 90% ಅವ್ರು ಕೊಡ್ತಾರೆ, 10% ನಾವು ಖರ್ಚು ಮಾಡ್ತೀವಿ. ಹೌದ್ರಿ. ಈಗ ಇದು ಎಷ್ಟು ಅಡಿ ಎಷ್ಟು ಆಳ ತೋರಿಸಿದ್ರಿ, ಎಷ್ಟು ಆಗಲ್ಲ ಐತಿ ಇದು? ಅವರು ಟಾರ್ಗೆಟ್ ಕೊಟ್ಟದ್ದು 21 ಮೀಟ್ರ್. ನಾವು ಜಾಸ್ತಿ ಮಾಡ್ಸೇವಿ. ಯಾಕಂದ್ರೆ ನಾವು ಮೀನು ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಜಾಸ್ತಿ ಮಾಡ್ಸೇವಿ. ನಮ್ಮದು 90 ಉದ್ದ ಐತಿ, 90 ಫೂಟ್ ಅಗಲನ ಐತಿ. ಆಳನೂ ಕೂಡ ಜಾಸ್ತಿ ಐತಿ ನಮ್ದು. ಒಂದು 12-13 ಅಡಿ ಆಳನ ಐತಿ. ಯಾಕಂದ್ರೆ ನಾವು ಮೀನು ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶದಿಂದನೇ ಅಷ್ಟು ದೊಡ್ಡ ಪ್ರಮಾಣದಾಗ ಮಾಡಿಸಿರೋದು. ಮೀನು ಸಾಕಾಣಿಕೆ ಮಾಡ್ತಿರಲ್ಲ, ಅದಕ್ಕೂ ಸರ್ಕಾರದ ಸಹಾಯಧನ ಇದೆಯಾ? ಅದಕ್ಕೇನಿಲ್ರಿ. ಇಲ್ಲ, ಹೊಂಡಕ್ಕೈತಿ. ಹೊಂಡಕ್ಕೈತಿ. ಅದಕ್ಕೆ ಪಂಪ್ ಸೆಟ್ ಕೊಡ್ತಾರೆ, ಅದಕ್ಕೈತಿ. ಆಮೇಲೆ ತಾಡ್ಪತ್ರಿ ಕೊಡ್ತಾರೆ. ಆಮೇಲೆ ಇವಕ್ಕೆಲ್ಲ ಸುತ್ತಮುತ್ತ ತಂತಿ ಬೇಲಿ ಹಾಕ್ಯನಕ ಅದಕ್ಕೂ ಕೊಡ್ತಾರೆ. ಈಗ ತಂದಿಟ್ಟವ್ ನೋಡ್ರಿ, ಇವ್ನ ಹಾಕಕ್ಕಾಗಿ ತಂತಿ ಬೇಲಿ ಹಾಕ್ರಿ. ಮೊನ್ನೆ ನೋಡಿದ್ರಪ್ಪ, ಯಾವ್ದೋ ಹೊಂಡದಾಗ ಬಿದ್ದು ಹುಡುಗರು ಸತ್ತೋಗ್ಬಿಟ್ಟು ಅಂತ. ಹಂಗಾಗಿ ಈಗ ಪ್ರತಿ ರೈತರು ತಂತಿ ಬೇಲಿ ಹಾಕ್ಬೇಕು ಅನ್ನೋದೊಂದು ಕಡ್ಡಾಯ ಮಾಡಿದೆಯಲ್ಲ ಸರ್ಕಾರ. ಬಹಳ ಒಳ್ಳೇದ್ರಿ ಇದು. ಒಳ್ಳೇದ. ಏನಾಗುತ್ತೆ ಅಲ್ಲ, ಬೇರೆದವ್ರು ಬಿಡ್ರಿ, ನಮ್ಮ ಮನೆ ಮಕ್ಕಳ ಬರ್ತಾವ, ಆಡ್ಕೊಂತ ಬರ್ತಾವ, ಇನ್ನೇನೋ ಖುಷಿ ಬರ್ತಾವ. ಯಾರ್ದಾದ್ರೆ ಅನ್ಯಾಯ ಆಗ್ಬಾರ್ದಲ್ರಿ ಅಲ್ಲ. ಈಗ ಮಕ್ಕಳು ಬಿದ್ದು ಅನಾಹುತ ಆಗಿ ಈಗ ಇರೋದ ಒಂದೊಂದು ಮಕ್ಳು ಇರ್ತಾವೆ ಹೆಚ್ಚು ಕಮ್ಮಿ ಅಂದ್ರೆ ಅದು ಕೂಡ ಇದು
ಅನುಕೂಲತೆ ಐತಿ ನಾವು ತಂತಿ ಬೇಲಿ ಮಾಡೋದ್ರಿಂದ ದನಕರುಗಳು ಹೋಗಿ ಬಾಯಿಲ್ದವು ನೀರು ಕುಡಿಯಾಕಂತ ಹೋಗಿ ಬಿದ್ನಿ ಅಂದ್ರೆ ಇದನ್ನ ಎತ್ತಕ್ಕಾಗಲ್ಲ. ಅವೆಲ್ಲ ಅದ್ರ ಸಂಬಂಧನ ಸರ್ಕಾರ ವಿಚಾರ ಮಾಡಿ ಇಂಥವೆಲ್ಲ ಕಾರ್ಯಕ್ರಮಗಳು ಹಾಕಿಕೊಡ್ತೀವಿ. ಇದೇನು ಮೀನ್ದು 12 ತಿಂಗಳು ಅದೇ ಮೀನು ಒಂದ್ಸರಿ ಬಿಟ್ನಿ ಅಂದ್ರೆ 7-8 ತಿಂಗಳು ಬಂದ್ಬಿಡ್ತೈತೆ ರೀ. ಮತ್ತು ಅದು ಮತ್ತೆ ತರೋದು ಬಿಡೋದು ಮತ್ತು ಸಾಕಾಣಿಕೆ ಮಾಡೋದು, ತರೋದು ಬಿಡೋದು ಮತ್ತು ಹಂಗೆ ಕಂಟಿನ್ಯೂ ಇರುತ್ತೆ ಪ್ರೊಸೆಸ್. ಅದನ್ನು 8 ತಿಂಗಳಿಗೊಮ್ಮೆ ಕ್ರಾಪ್ ಮಾರಿಬಿಡೋದು. ಮಾರಿಬಿಡೋದು ತಿಂಗಳಿಗೊಮ್ಮೆ ಅಲ್ರಿ, ಅದು ಒಂದು ಸಲಿಗೆ ಬರ್ತೈತಿ. 7-8 ತಿಂಗಳಿಗೆ ಬರ್ತೈತಿ. 7 ತಿಂಗಳಿಗೆ ಮಾರಾಟ ಮಾಡ್ಕೊಂಡು ಮತ್ತೆ ಮರಿ ತಂದು ಮತ್ತೆ ಬಿಟ್ಕೊಳ್ಳೋದು. ಮತ್ತೆ ಖರ್ಚು ಏನು ಬರಂಗಿಲ್ಲ ಅವಕ್ಕೆ? ಅದೇನು ಇದಕ್ಕೇನು ಖರ್ಚಲ್ರಿ, ಅದಕ್ಕೆ ಮೀನು ಮರಿ ತರೋದು ಅಷ್ಟೇ ಖರ್ಚು. ನಮ್ಗೆ ಅದೇನು ದೊಡ್ಡ ಪ್ರಮಾಣದಾಗ ರೇಟ್ ಇರೋದಿಲ್ಲ. 1,000ಕ್ಕೆ 200-250 ಇರ್ತದೆ ಅಷ್ಟೇ. ಎಲ್ಲ ಭಾಗದಲ್ಲಿ ಮೀನ್ದು ಬೇಡಿಕೆ ಐತೇನ್ರಿ? ಎಲ್ಲ ಕಡೆಗೆ ಬೇಡಿಕೆ ಐತಿ ಎಲ್ಲ ಊರಾಗ. ಯಾಕಂದ್ರೆ ಈಗ ಆರೋಗ್ಯ ದೃಷ್ಟಿಯಿಂದ ಡಾಕ್ಟರ್ಸ್ಗಳೆಲ್ಲ ಮೀನು ತಿನ್ರಿ ಅಂತಂದು ಹೇಳ್ತಾರೆ. ಇದು ಮಟನ್ ತಿನ್ನೋದ್ರಿಂದ ಕೊಬ್ಬಿನ ಅಂಶ ಜಾಸ್ತಿ ಆಗತಿ, ಅದರಿಂದ ಅದನ್ನ ಕಮ್ಮಿ ಮಾಡಿರಿ, ಮೀನು ತಿನ್ನಿರಿ, ಮೊಟ್ಟೆ ತಿನ್ನಿರಿ, ಒಂದು ನಾಟಿ ಕೋಳಿ ತಿನ್ನಿರಿ ಅಂತ ಹೇಳ್ತಾರೆ. ಆ ಪ್ರಕಾರ ನಾವು ಈಗ ತಂದು ತಿಂತಾವ್ರಿ. 300-350 ರೂಪಾಯಿ 1 kg. ಹೊಳಿಂದ ಹಿಡಿದು ಮಾರ್ತಾರಲ್ಲ ಅವರೆಲ್ಲ 300-350 ರೂಪಾಯಿ kg ಮಾರ್ತಾರೆ. ಓಕೆ, ಚಲೋ ಮಾಡ್ರಿ, ದೊಡ್ಡದೈತೆ ಬಿಡ್ರಿ. ಈಗ ಏನು ನೀರು ಏನಾದರೂ ಬಳಸೋದಕ್ಕೆ ನಿಮ್ಮ ಹೊಲಕ್ಕೆ ಒಣ ನೀರಾವರಿನ ಅಥವಾ ಇಲ್ಲ? ನಮ್ಮ ನೀರಾವರಿ ಐತಿ, ಆದ್ರೆ ಇದಕ್ಕೆ ಡಂಪ್ ಮಾಡ್ಕೊಂಡು ಹೊಡ್ಕೊಳಕ್ಕೆ ಅನುಕೂಲ ಆಕತಿ. ಆಮೇಲೆ ಬೇರೆ ನೀರು ಸಂಗ್ರಹಣೆ ಮಾಡ್ಕೊಂಡಿರ್ತಾವಲ್ಲ ಅದು ಉಪಯೋಗ ಆಕತ್ತಲ್ಲ, ಅದು ಉಪಯೋಗ ಆಕತಿ. ಓಕೆ, ಬೋರ್ ಗೀರ್ ಐತೆ? ನಮ್ಮ ಬೋರ್ ಅದಾವ್ರಿ. ಎಷ್ಟು ಅದ? 2 ಬೋರ್ ಅದಾವ. ನೀರು ಸಮೃದ್ಧಿಯಾಗಿ ಅದಾವ್ರಿ, ನೀರು ಅದಾವ. ಅಂದ್ರೆ ಮತ್ತೆ ಬರಗಾಲ ಈ ವರ್ಷ ಮಳೆ ಆಗಲಿಲ್ಲ ಅಂದ್ರೆ ಕಷ್ಟನ ಬೋರ್ಗಳು ಹೋಗಿಬಿಡ್ತಾವೆ. ಏನು ಕಡಿಮೆನೇ ಆಗುತ್ತಂತಲ್ರಿ ಈ ವರ್ಷ? ಮಳೆ ಭಾಳ ಕಡಿಮೆ ಬಿಡ್ರಿ. ಅವರು 60% ಆಕತಿ ಅಂತ ಹೇಳ್ಯಾರ, 30% ಆಗತ್ತೆ ಇರಲ್ಲ. ಎಲ್ಲೈತ್ರಿ ಮಳೆ? ಈಗ ಅದಕ್ಕೆ ಹೆಂಗೆ ತಯಾರಿ ಮಾಡ್ಕೊಂಡ್ರಿ ಮುಂದಿನ ದಿನಗಳು ಇಂಥ ಹೊಂಡಗಳು ತುಂಬಿಸ್ಕೊಂಡು ಸ್ಟಾಕ್ ಮಾಡ್ಕೊಂಡ್ರಿ, ಮಾಡ್ಕೊಂಡು ಅದನ್ನ ಒಂದು ಅಲ್ಪ ಅವಧಿ ಬೆಳೆ ಹಾಕ್ಯಂಡು ಬೆಳ್ಕೊಳ್ಳೋದು. ಓಕೆ, ಈಗ ನೀವು ಮೀನು ಸಾಕಾಣಿಕೆ ಆಯಿತು, ಮತ್ತೇನೇನು ಮಾಡಿರಿ? ಇಲ್ಲಿ ಕೋಳಿ ಫಾರ್ಮ್ ಮಾಡೇವ್ರಿ. ಕೋಳಿ ಫಾರ್ಮ್ ಈಗ ಸದ್ಯ ಕೋಳಿ ಇಲ್ಲ, ತೆಗ್ದಾವಿ. ಅವನ್ನ ಕುರಿ ಫಾರ್ಮ್ ಮಾಡೇವಿ. ಕುರಿ ಫಾರ್ಮ್ ಮಾಡಿರಿ? ಕುರಿ ಫಾರ್ಮ್ ಮಾಡೇವಿ. ಅವನ್ನ 7-8 ಸಾವಿರ ಕೊಟ್ಟು ತರ್ತಾವ್ರೆ. 3 ತಿಂಗಳು 4 ತಿಂಗಳು, ಭಾಳ ಅಂದ್ರೆ 5 ತಿಂಗಳು ಸಾಕಿ ಅವನ್ನ 20-25 ಸಾವಿರಕ್ಕೆ ಒಂದೊಂದು ಮಾರ್ತದೆ. ಹೌದು, ಬರ್ರಿ. ಮತ್ತು ಇಂಥವೆಲ್ಲ ಮಾಡ್ಕೊಂಡಾಗ ನಮ್ಮ ಜೀವನ ನಡಿತೈತ್ರಿ, ಇಲ್ಲಾಂದ್ರೆ ನಡೆಯೋಲ್ಲ. ನಾವು ಬೇಸಾಯನ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ರೀ ಇವತ್ತಿನ ದಿನ. ಆಮೇಲೆ ಮಾಡೋದಕ್ಕೆ ಸರ್ಕಾರದಿಂದ ಬೇಕಾದಷ್ಟು ಯೋಜನೆಗಳು ಕೂಡ ಇದೆ, ಅದಾವು. ಈ ರೈತರು ಮನಸ್ಸು ಮಾಡ್ಬೇಕಂತೀರಿ? ಅಂದ್ರೆ ಎಲ್ಲರಿಗೆ ಇದು ಬರಲ್ರಿ. ಯಾಕಂದ್ರೆ ಅವ್ರಿಗೆ ಒಂದೇ ಮಾರ್ಗ ಹಿಡ್ಕೊಂಡು ಇದ್ರಾಗ ಹೋಗ್ತಿರ್ತಾರ. ಅವ್ರಿಗೆ ಗೈಡ್ಲೈನ್ಸ್ ಇದ್ರೂ ಕೂಡ ಅವ್ರು ತಲೆ ಕೆಡ್ಸ್ಕೊಳ್ಳೋಲ್ಲ. ಹೋಗ್ಬೋದು, ಮಾಡ್ಬೋದು, ಮಾಡೋಕ್ಕಾಗಲ್ಲ ಅವ್ರಿಗೆ. ಅಂದ್ರೆ ಏನಾಗೈತೆ ರೀ ಇದು ಕಂತಂದ್ರೆ ಅದು ಒಂದ್ಸಲ ಹರಿಗೆ ಬರೋದ್ರಿ, ಆಮೇಲೆ ಕಸ ಬಂದ್ರೆ ಎಡಿ ಹೊಡಿದ್ರಿ 1-2-3 ಸಲ, ಆಮೇಲೆ ಪೀಕ್ ತಗೊಳ್ಳೋದು. ಹಿಂಗಾಗಿ ಉಳಿದ ದಿವಸ ಎಲ್ಲ ಅಂದ್ರೆ 12 ತಿಂಗಳು ರೈತ ಹೊಲ್ದಾಗ ದುಡಿತೀನಿ ಅಂದ್ರೆ ಕೆಲಸ ಐತಿ ಮತ್ತು ಅವನಿಗೆ ವರಮಾನ ಐತಿ ಅಂತೀರಿ. ಆಮೇಲೆ ನಮ್ದು ಗಿರಣಿನೂ ಐತ್ರಿ. ಗಿರಣಿನೂ ಐತಿ? ಬೀಸ ಗಿರಣಿನೂ ಐತಿ. ಅದೇ ನಮ್ಮ ತಮ್ಮ ಅದಾನ. ಹೌದು, ಊರಾಗ ಗಿರಣಿ ಹಾಕೇವಿ, ಜನರು ಬೀಸ್ತೀವಿ. ನಮ್ಮ ಮನೆಗೆ ಬೀಸಕ್ಕೆ ಭಾಳ ಮಂದಿ ನಾವು. ಹಂಗಾಗಿ ಒಟ್ಟು ಎಷ್ಟು ಮಂದಿ ಹಾಕಿರಿ? ನಾವೊಂದು ಸ್ವಲ್ಪ ಹೆಚ್ಚು ಕಮ್ಮಿ 28 ಮಂದಿ ಹಾಕವ್ರಿ ನಮ್ಮ ಕುಟುಂಬ. ಒಂದು ಪಂಕ್ತಿ ಊಟಕ್ಕೆ ಕುಂತ್ರೆ? ಎಲ್ಲರೂ ಸೇರಿದಾಗ ಮಕ್ಕಳು ಮತ್ತು ಅವ್ರ ನೌಕರಿ ಹೋಗ್ಯಾರಲ್ಲ, ಅವರು ಬರ್ತಾರೆ ಇಲ್ಲಿಗೆ. ಬಂದಾಗ ಎಲ್ಲ ಸೇರ್ಕೊಂಡಿ ಅಂದ್ರೆ ಒಂದು 30ರವರೆಗೆ ಜನ ಹಂಗಾಗಿ ಒಂದು ಗಿರಣಿನ ಹಾಕ್ಯಾವ್ರಿ. ಅವ್ನು ನಮ್ಮ ತಮ್ಮ ಒಬ್ಬನ ಗಿರಣಿಗೆ ಆಗಿರ್ತಾನೆ, ಇವರು ಎಲಿಬಳ್ಳಿ ನೋಡ್ಕೊಂತಾರೆ. ನಾವು ಹಂಗೆ ಮೇಲೆ ಉಸ್ತುವಾರಿ. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಕೂಡ ಅದ ನಾವು. ಓಕೆ, ಏನೇ ರೈತರಿಗೆ ಏನೋ ಒಂದು ಮಾಡ್ಬೇಕಂತ ಇವತ್ತಿನ ದಿನದಾಗ ಬೆಳೆ ವಿಮೆ, ಬೆಳೆ ಪರಿಹಾರ ಇಂಥವೆಲ್ಲ ತಾರತಮ್ಯ ಆಗ್ತಿರ್ತಾವೆ. ಅವಕ್ಕೆಲ್ಲ ನಾವು ಹೋರಾಟ ಮಾಡಕ್ಕೆ ಹೋಗ್ತೀವಿ. ಹೌದಾ? ಓಕೆ. ಅದ್ರಾಗ ನಮ್ಮ ರಾಮಣ್ಣಕ್ಕೆ ಅಂತ ಹೇಳಿದ್ರು ನೇತೃತ್ವವಾಗ ನಮ್ಮದು ಸಂಘ, ಅವರು ಜಿಲ್ಲಾಧ್ಯಕ್ಷರು, ಅವರು ಹುಟ್ಟು ಹೋರಾಟಗಾರ, ಭಾಳ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡೋರು. ಹಾಗಾಗಿ ನಾವು ಅವರ ಒಂದು
ಮಾರ್ಗದರ್ಶನದೊಳಗೆ ನಾವು ಹೋರಾಟ ಕೂಡ ಮಾಡ್ತೀವಿ. ಅದ್ಭುತ ರೀ. ಕೆರೆಗೆ ನೀರು ಇದ್ದಿಲ್ಲ, ಬರಗಾಲ ಬಿದ್ದಿತ್ತು. ಆ ಟೈಮ್ನಾಗ ನಾವು ಹೋರಾಟ ಮಾಡಿ ತಹಸೀಲ್ದಾರ್ಗ ಕಚೇರಿ ಮುಂದೆ 3 ದಿವಸ ಕುಂತ್ಕೊಂಡು ನಾವು ಹೋರಾಟ ಮಾಡಿದಕ್ಕೆ DC ಅವರು ಇಮಿಡಿಯೇಟ್ಲಿ ಕರೆ ಕಳಿಸಿ ನಮಗೆ 14 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಹೌದು. ಇಪ್ಪತ್ತರ 4 ಮೋಟ್ರ್ ಹಾಕಿ ಆಗ ಚಾಲೂ ಮಾಡಿದ್ರೆ ಅದು ಒಂದು ಉಪಕಾರ. ಹೌದು. ಆಮೇಲೆ ಬಸವರಾಜ ಬೊಮ್ಮಾಯಿನವರು ಅವರು ಕೂಡ ನಮ್ಮ ಊರಿಗೆ ಒಂದು ದೊಡ್ಡ ಉಪಕಾರ ಮಾಡ್ಯಾರ. ಹೌದು. ಹೌದು. ಯಾಕಂದ್ರೆ ಒಂದು ಟೈಮ್ನಾಗ ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನ್ ಇತ್ತು. ಅರುಣ್ ಕುಮಾರ್ ಪೂಜಾರಿ ಅವರು ಎಲೆಕ್ಷನ್ಗೆ ಅರ್ಜಿ ಕೊಟ್ಟಿದ್ರು. ಆ ಟೈಮ್ನಾಗ ನಮ್ಮನ್ನು ರೈತ ಸಂಘದವ್ರು ನಾವು ಓಟ್ ಹಾಕ್ರಿ ಅಂತ ಕೇಳಿದ್ವಿ. ಹಾಕ್ತೇವ್ರಿ, ನಮ್ಮ ಕೆಲವು ಬೇಡಿಕೆ ಅದಾವು, ಆ ಬೇಡಿಕೆ ನೀವು ಈಡೇರಿಸ್ತೇವೆ ಅಂತ ನಾವು ಹಾಕ್ತೇವೆ ಓಟ್ ಅಂತ ಹೇಳಿದ್ವಿ. ಆ ಪ್ರಕಾರ ಅವ್ರನ್ನ ಉಸ್ತುವಾರಿನ ಅವರ ವಹಿಸಿದ್ರು ಈ ರಾಣೆಬೆನ್ನೂರು ತಾಲೂಕಿಂದ. ಅವ್ರು ಬಂದು ಕುಂತು ಏನಪ್ಪ ನಿಮ್ಮ ಬೇಡಿಕೆ ಅಂತ ಕೇಳಿದ್ರು. ನಮ್ಮ ಬೇಡಿಕೆ ನೋಡ್ರಿ, ನಾವು ನಮ್ಮ ಕೆಲಸ ಮಾಡ್ತೇವೆ, ಓಟ್ ಹಾಕ್ತೇವೆ, ನೀವು ನಮಗೆ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಮಾಡ್ತೇವೆ. ಏನು ಹೇಳ್ರಪ್ಪ ನಿಮ್ಮ ಬೇಡಿಕೆ ಅಂದರೆ, ನಮಗೆ ಹೆಂಡು ಬೇಡ, ಕಂಡು ಬೇಡ, ರೊಕ್ಕ ಬೇಡ, ನಾವು ಓಟ್ ಹಾಕ್ತೇವೆ. ನಮಗೆ ಕೆರೆಗೆ ನೀರಿಲ್ಲ, ಬೇರೆ ಏತ್ ನೀರಾವರಿ ಕೆರೆದು ಯಕ್ಲಾಸ್ಪುರ ಏತ್ ನೀರಾವರಿದು ಐತಿ, ಅದನ್ನು ಚಲೋ ಮಾಡ್ಕೊಂಬಂದು ಅಂದರೆ ಅದು ನಡಿವಿದ್ದರು ಊರಾರು ಬಿಟ್ಟು ಕೊಡಲ್ಲ ನಮಗೆ. ಹಂಗಾಗಿ ಭಾಳ ತ್ರಾಸ ಆಗೈತಿ, ಅದೊಂದು ಮಾಡಿಕೊಡ್ರಿ ಅಂತ ಹೇಳಿದ್ವಿ. 32 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿ ಈಗ ಹೊಸ ಲೈನ್ ಆಗೈತೆ ರೀ. ಈ ತಿಂಗಳಾಗ ಅದು ಚಲೋ ಆಗತ್ತೆ ರೀ. ಅದ್ಭುತ. ಅದು ಒಂದು ಅವರು ನಮ್ಮೂರಿಗೆ ದೊಡ್ಡ ಸಾಧನೆ ಮಾಡಿಕೊಟ್ಟಾರೆ. ಓಕೆ. ಅದು ರೈತ ಸಂಘ ಮಾಡೈತಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಐತಿ. ಬಹಳ ಅದ್ಭುತವಾದ ಕೆಲಸ ಮಾಡಿದಿರಿ. ಓಕೆ. ಎಷ್ಟು ಜನ ಸದಸ್ಯರಿದ್ದೀರಿ ನಿಮ್ಮ ರೈತ ಸಂಘದಲ್ಲಿ? ನಮ್ಮ ರೈತ ಸಂಘದ ಸದಸ್ಯರು 150 ಮಂದಿ ಅದಾವ್ರಿ. 150 ಮಂದಿ. ಹೌದು. ಏನು ಆಶಾಭಾವನೆ ಇದೆಯಾ? ಕೃಷಿ ಅಂದರೆ ಎಲ್ಲರೂ ಓಡೋಗುವಂಥ ಕಾಲ ಅಂತ ಮಾತಾಡ್ತಿರ್ತಾರೆ. ಹೊಸಬರು ಬರ್ತಾ ಇದ್ದಾರೆ, ಹಳೆ ಬರಬೇಕಿಲ್ಲ, ಹೊಸಬರಿಗೆ ಬೇಕು ಅಂತ ಬರ್ತಿದ್ದಾರೆ. ಇಲ್ಲ, ಇನ್ನೊಂದು ಏನಾಗೈತಿ ಅಂದ್ರೆ ಈ ಏಕದಳ ಪದ್ಧತಿ ಕೃಷಿ ಮಾಡಿ ಭಾಳ ಜನ ಹಾಳಾಗ್ಯಾರ. ಸಮಗ್ರ ಕೃಷಿ ಮಾಡೋದ್ರಿಂದ ರೈತ ತನ್ನದನ್ನು ತಾನು ಮಾಡ್ಕೊಳಕ್ಕೆ ಸಾಧ್ಯತೆ ಐತಿ, ತನ್ನ ಜೀವನ ನಡೆಸೋಕ್ಕೆ ಸಾಧ್ಯತೆ ಐತಿ. ಸಮಗ್ರ ಕೃಷಿ ಇಲ್ಲ ಅಂದ್ರೆ ಭಾಳ ಕಷ್ಟ ಐತಿ ಜೀವನ ಮಾಡೋದು. ಎಲ್ಲರೂ ಅದಕ್ಕೆ ನೀರಾವರಿ ಅವರು ಮಾಡ್ತಾರಪ್ಪ, ನಮಗೆ ಒಣ ಬೇಸಾಯದಾರ ಮುಂಗಾರಿ ಹಿಂಗಾರಿ ಅಡ್ಪಿ ಕಷ್ಟ ಸಾಕು, ಅವರು ಮಾಡ್ಬೋದಲ್ರಿ. ಅವರು ಮಾಡ್ಬೋದು, ಅವರು ಸಮಗ್ರ ಕೃಷಿ ಮಾಡ್ಬೋದು. ಇವತ್ತು ನಾವು ಏಕ ಬೆಳೆಯನ್ನ ಬರೀ ಗಾಂಜೋಳ ಹಾಕೋದನ್ನ ನಾವು ಅದರೊಳಗೆ ಅಕ್ಕಡಿಯಾಗಿ ನಾವು ಸೋಯಾಬೀನ್ ಹಾಕ್ಬೋದು, ಅವ್ರಿ ಹಾಕ್ಬೋದು, ತೊಗರಿ ಹಾಕ್ಬೋದು, ಔಡ್ಲ ಹಾಕ್ಬೋದು, ಅವರು ಹಾಕಿ ಬೆಳ್ಕೋಬೋದಲ್ಲ. ಮಳೆ ನೀರಿಗೆ ಬಂದು ಬಿಡ್ತೈತಿ, ಯಾಕೆ ಬರೋಲ್ಲ? ಈಗ ಒಂದು ಪೀಕ್ ಬರ್ತೈತಿ ಅಂದ್ರೆ ಇನ್ನೊಂದು ಪೀಕ್ ಬರೋಲ್ಲ. ಹಂಗೆ ಪ್ರತಿಯೊಂದನ್ನು ಮಾಡಿದಾಗ ರೈತ ಬದುಕ್ತಾನ್ರಿ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇದೇನು? ಇದು ಕೋಳಿ ಫಾರ್ಮ್ ಮಾಡಿದ್ದೀವಿ ರೀ. ಕೋಳಿ ಫಾರ್ಮ್ ಮಾಡಿದ್ರಿ? ಹೋಗೋಣ. ಬರ್ರಿ. ಓಕೆ. ಕೋಳಿ ಫಾರ್ಮ್ ತೆಗೆದ್ರೆ ಹಂಗಾಗಿ ಕುರಿ ಫಾರ್ಮ್, ಕುರಿ ತಂತಂದು ಸಾಕಾಣಿಕೆ ಮಾಡ್ತೀವಿ. ಇಲ್ಲೇನು ಹುಲ್ಲು ಗಿಲ್ಲೆಲ್ಲ ಬಿಟ್ಟಿದ್ದೀರಿ? ದನಿಗ್ರಿ. ಹೌದಾ? ಹಾಂ. ಯಾರು ಹೊಲದಲ್ಲಿ ಬೆಳೆದಿದ್ದ? ಅಲ್ರಿ, ಮಾರಾಟ ತಂದವ್ ನಾವು. ಹೌದಾ? ಹಾಂ. ಮತ್ತು ಮೇವು ಶಾರ್ಟೇಜ್ ಆಗತ್ತಲ್ರಿ. ಹಾಂ. ಹಂಗಾಗಿ ಭತ್ತದ ಹುಲ್ಲು ಮೇವು ಶಾರ್ಟೇಜ್ ಆಗುತ್ತಾ? ಹೌದು. ಹಾಂ. ಹಂಗಾಗಿ ಭತ್ತದ ಹುಲ್ಲು ಖರೀದಿ ಮಾಡ್ಕೊಂಡು ಎಲ್ಲಿಂದ ತರಿಸಿರಿ ಇವನ್ನ? ಇಲ್ಲೇ ನಮ್ಮೂರಾಗ ಸಿಗ್ತೈತಿ. ಹೌದಾ? ನಮ್ಮ ಹೊಳೆಂಡಿಗೆಲ್ಲ ಪೂರ್ತಿ ಭತ್ತನ ಮಾಡ್ತಾರೆ. ಹಾಂ. ಭತ್ತದ ಹುಲ್ಲ? ಹಾಂ, ಭತ್ತದ ಹುಲ್ಲು. ಹಾಂ. ಹೆಂಗೆ ಗಾಡಿ ಇದು? ಇದು ಒಂದು ಪೆಂಡಿ 110 ರೂಪಾಯಿ ರೀ. 110 ರೂಪಾಯಿ ಒಂದು ಪೆಂಡಿ. ಓಕೆ. ಹಾಂ. ಹಂಗಾಗಿ ಮತ್ತು ಈ ಮಳೆಗಾಲದಾಗ ದನ ಮೇಯ್ಸೋದು ಕಷ್ಟ ಆಕತ್ರಿ. ಈಗ ಎಲ್ಲರೂ ಬಿಟ್ಟು ಮೇಯಿಸ್ತೇವೆ ಅಂದ್ರೆ ಮಳೆ ಹಿಡ್ಕೊಂತೈತಿ. ಹುಲ್ಲು ತಂದು ಹಾಕ್ಯವ ಅಂದ್ರೆ ಮಳೆ ಬರ್ತಿರ್ತೈತಿ. ಆ ಟೈಮ್ನಾಗ ಉಪಯೋಗ ಆಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದನ್ನ ವರ್ಷದ ತಯಾರಿ. ವರ್ಷದ ತಯಾರಿನ ಇದು? ಹ್ಞೂ ರೀ. ಇಲ್ಲ, ನಮಗೆ 6 ತಿಂಗಳು ಬಂದ್ರೆ ಸಾಕು, ಮತ್ತೊಂದು ಪೀಕ್ ಬರ್ತೈತಲ್ಲ, ಅವ ಮತ್ತು ನಮ್ದು ರಾಗಿ ಹಾಕ್ತವೆ. ಹಾಂ. ಈಗೆಲ್ಲ ಗಾಂಜೋಳ, ಸೋಯಾಬೀನ್ ಇಂಥವೆಲ್ಲ ಮಾಡ್ಕೊಂಡವ್ರೆ. ನಾವು ಬೇಸಿಗೆ ಟೈಮ್ನಾಗೆಲ್ಲ ರಾಗಿ ಹಾಕಿಬಿಡ್ತೇವೆ. ರಾಗಿ ಹಾಕಿದಾಗ ಅವು ಮೇವು ನಮಗೆ ಬಂದ ಬರ್ತೈತಿ. ಅಲ್ಲಿ ತನಕ ನಮ್ಗೆ ಈ ಮಳೆಗಾಲದಾಗ ನಡೆಸಿದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ತಗೊಂಡಿರ್ತವೆ. ಇದು ಹೂವು ರೀ. ಹೂವಿಂದು ಅದು ಬೀಜ. ಹೂವಿನ ಬೀಜ? ಹಾಂ. ಏನು ಹೂವು ಸರಿ? ಇದು ಗಿಲಾಡಿ. ಗಿಲಾಡಿ ಇದನ್ನ ಬೀಜದ ಮಾಡಿದ್ವಿ ರೀ. ಅದು ಒಂದು 5 ಕ್ವಿಂಟಲ್ ಬಂದಿತ್ತು ರೀ. 20,000 ರೂಪಾಯಿ ಒಂದು ಕ್ವಿಂಟಲ್. ಅದು 20,000 ರೂಪಾಯಿ ಒಂದು ಕ್ವಿಂಟಲ್? ಒಂದು ಕ್ವಿಂಟಲ್. ಹಾಂ. ಅಲ್ಲ, ಇದೇನು ಬೆಳೀದ? ಬೆಳೆಯದ್ರಿ. ಹಾಂ. ಬೆಳೆದ ಬೀಜ ಬೆಳೆದ ಹೂವು ಯಾವಾಗ ಬಾಡ್ತೈತಿ, ಒಣಗ್ತೈತಲ್ಲ, ಆ ಟೈಮ್ನಾಗ ಇದನ್ನ ನಾವು ಹರಿದು ಸ್ಟಾಕ್ ಮಾಡ್ಕೊಂಡು. ಅದಕ್ಕೆ ಉಪಯೋಗ ಆಗ್ತದೆ?
ಏನ್ರಿ ಎದಕ್ಕೆ ಹೋಯ್ತಾರ ಹೋಯ್ತಾರ ಬೀಜಕ್ಕ ಅದು ಕಣ್ಣಿನ ಔಷಧಿನ ತಯಾರು ಮಾಡ್ತಾರ ಅಂತಾರ ರೈತರಿಗೆ. ಹೌದಾ? ಓ, ಇಳುವರಿ ಎಷ್ಟು ಬರ್ತೀರಿ ಒಂದು ಎಕರೆಗೆ? ಇದು ಒಂದು ಎಕರೆಗೆ ಚಲೋತಂಗೆ ಬೆಳೆದ್ನಿ ಅಂದ್ರೆ 7-8 ಕ್ವಿಂಟಲ್ ಬರ್ತೈತೆ ರೀ. ನೀವು ಬೆಳೆದು ನೋಡ್ರಿ? ನಮ್ದು ಈಗ 5 ಕ್ವಿಂಟಲ್ ಚಿಲ್ಲರೆ ಬಂದತ್ತಲ್ರಿ ಒಂದು ಎಕರೆಗೆ. ಅದು ಒಂದು ಸ್ವಲ್ಪ ಫಸ್ಟ್ ಟೈಮ್ ಮಂದಿ ಹಾಕಿದ್ದು ನೀವು? ಹಾಂ, ಫಸ್ಟ್ ಟೈಮ್. ಓಕೆ. ಹಾಂ. ಓ, ಇಂಥವೇನೋ ಹೊಸ ಹೊಸ ಪ್ರಯೋಗಗಳು ನಡೀತಾ ಇರ್ತೀವಿ. ಮಾಡ್ತಾರೆ. ಮತ್ತು ಈ ಹೊಸದು ಹೋಗ್ಲಿಲ್ಲ ಅಂದ್ರೆ ಆಗಲ್ರಿ. ಹೊಸದು ಮಾಡ್ಕೊಂತಾನೆ. ಮಾರ್ಕೆಟ್ ಐತಿ ಇದಕ್ಕೆ? ಹಾಂ, ಐತ್ರಿ. ಹಾಂ, ಮಾರ್ಕೆಟ್ ಐತಿ. ನೀರಾವರಿಗೆ ಬೆಳೀತಾನೆ ಒಣ ಬೇಸಾಯಕ್ಕೆ ಬೆಳೀತು? ಇದು ನೀರಾವರಿಗೆ. ನೀರಾವರಿಗೆ ಬೆಳಿ. ನೀರಾವರಿ. ಓಕೆ. ಖರ್ಚು ಬರ್ತೈತೆ ರೀ. ಎಂತ ಇಲ್ಲ ಅಂದ್ರೆ ಒಂದು ಅರ್ಧ ಉಳಿತೈತಿ. ಅರ್ಧ ಉಳಿತೈತಿ. ಒಂದು ಎಕರೆಗೆ 2.5-3 ಲಕ್ಷ ಅಂದ್ರೆ ಮತ್ತೆ ಮಸ್ತ್ ಆತಲ್ರಿ. ಓಕೆ. ಹಾಂ. ಯಾವ ಹೂವು ಅಂತಾರೆ ಇದಕ್ಕೆ? ಗಿಲಾರಿ. ಓಕೆ. ಬೀಜ ಸಿಗ್ತಾವ ತೊಗೊಂಬಂದು ಹಾಕಿದ್ರೆ ಆತ? ಇಲ್ಲ, ಅವರು ಅಗಿ ಕೊಡ್ತಾರೆ. ಅವ್ರ ಮಡಿ ಮಾಡಿರ್ತಾರೆ, ಅಗಿ ಕೊಡ್ತಾರೆ. ಅಗಿ ತಂದು ಹಾಕ್ಯಂದಿರ್ತಾವ. ಓಕೆ. ಇವೆಲ್ಲ ಎಣ್ಣೆ ಹೊಡೆಯೋ ಮಿಷಿನ್ ಅದು ಇದಾನ? ಹ್ಞೂ ರೀ, ಮತ್ತೆ ಬೇಕಲ್ರಿ ರೈತರಿಗೆಲ್ಲ ಬೇಕು. ಓಕೆ. ರಾಗಿ ಏನ್ರಿ? ಹಾಂ, ಅದು ಬೇಸಿಗೆ ಬೆಳೆದ್ರಿ. ಹಾಂ, ಅದು ಹಂಗ ಇಟ್ಟಾವಿ ಕೊಡ್ಬೇಕು. ಮನೆಗೆ ಉಣ್ಣಕ್ಕೆ ಏನೇನು ಬೇಕು ಅವನ್ನೆಲ್ಲ ಇಟ್ಟ ಮಾರ್ತೀರಿ? ಹೌದೌದು. ಹಾಂ. ಜೋಳ, ರಾಗಿ, ಹಾಂ, ಅಕ್ಕಡಿ. ಹಾಂ. ಆಮೇಲೆ ಇದು ಮಣಿಪೂರ್ತಿಕಾಗಿನ ಶೇಂಗಾ ಹಾಕ್ಯಂದ್ರಿ. ಇದನ್ನ ಮಣಿಪೂರ್ತಕ್ಕೆ ಶೇಂಗಾ? ಹೌದು. ಹಾಂ. ಮಾರಕ್ಕಲ್ಲ ಅಂದ್ರೆ ಏನು ಎಣ್ಣೆ ಹಾಕ್ಸ್ತೀರಿ? ಈಗ ಹಬ್ಬ ಹುಣಿವಿ ಆಮೇಲೆ ಚಟ್ನಿ ಇಂಥವೆಲ್ಲ ಮಾಡಕ್ಕೆ ಬೇಕಾಗಬೇಕಲ್ರಿ. ಹಾಂ. ಕೊಬ್ಬರಿ, ಇವು ಶೇಂಗಾ ಚಟ್ನಿ ಇಂಥವೆಲ್ಲ ಮಾಡ್ಕೊಳಕ್ಕೆ ಮನೆಗಾಗಿನ ಹಾಕ್ಯಂದ್ರಿ. ಓ. ಓಕೆ. ಅದ್ರಾಗ ಹೆಸರು, ಹಾಂ, ಆಮೇಲೆ ಇದು ತೊಗರಿ, ಹಾಂ, ಅವನ್ನೆಲ್ಲ ಹಾಕ್ಯಾವ್ರಿ. ಅವೆಲ್ಲ ಮನೆ ಸಲುವಾಗಿನ ಮಾಡ್ಕೊಳವು. ಏನು ಶಿಸ್ತು ಮನಿನೇ ಮಾಡಿರಿ ಇಲ್ಲಿ? ಹಾಂ, ಇದು ಮನೆ ಇದ್ದಂಗ್ರೆ ಇರೋದಿಲ್ಲ, ಮನೆ ಇದ್ದಂಗನ. ಓಕೆ. ಹಾಂ. ಕುರಿ? ಕುರಿಗಳು ಕಟ್ತಾವ. ಇಲ್ಲೇ ಉಳ್ಕಂತವ್ರಿ ಒಬ್ರಿಬ್ರು. ಹೌದಾ? ಹಾಂ, ಬರ್ರಿ. ಹಾಂ. ಓ, ಕುರಿ ವ್ಯವಸ್ಥೆ ಇಲ್ಲಿ? ಹ್ಞೂ ರೀ. ಓಕೆ. ಹಾಂ. ಏನು ತಿನ್ಸಾಕತ್ತೀರಿ ಈಗ? ಗೋವಿನ ಜೋಳ ರೀ. ಗೋವಿನ ಜೋಳ. ಹಾಂ. ಓಕೆ. ಇವು ನಾವು ಮಾರ್ತೀರ ಇವನ್ನ? ಹ್ಞೂ ರೀ. ಹಾಂ. ಎಷ್ಟು ಕೊಕ್ಕವ್ರಿ ಇವು? ಒಂದು 3 ಅದಾವ ನೋಡ್ರಿ ದೊಡ್ಡವು. ಹಾಂ. ಒಂದು 25 ಹೋಗಲ್ರಿ ಅವು. ಬಾಬಾ. ಹಾಂ. ಎಷ್ಟು ತಿಂಗಳು ಬೆಳೆಸ್ಬೇಕು ಇವನ್ ತಂದು? ಅವು 5-6 ತಿಂಗಳು ರೀ. 6 ತಿಂಗಳು ಅಷ್ಟ? 60-70 ಕುರಿ ಸಾಕು. ಓಕೆ. ಅವಾಗ ಅಲ್ಲಿ ಹಾಕಿರ್ತಾವ್ರಿ. ಹಾಂ. ಡಿಪಾರ್ಟ್ಮೆಂಟ್ ಏನು ಬೇರೆ ಬೇರೆ ಮಾಡಿರಿ ಎಲ್ಲ ಒಬ್ಬರೇ ನಿರ್ವಹಿಸ್ತೀರ ನೀವು? ಇಲ್ಲ, ಅವ್ರೊಬ್ರು ಇದನ್ನ ಮಾಡ್ಕೊಂತಾರೆ. ಈಗ ಇವರು ಬೆಳೆ ಹೊಲ ನೋಡ್ಕೊಂತಾರ. ನಮ್ಮರ ಇನ್ನೊಬ್ರು ಅವ್ರು ಬೇಸಾಯ ಮಾಡ್ಕೊಂತಾರೆ. ನಮ್ಮ ಅಣ್ಣ, ನಮ್ಮ ತಮ್ಮ ಒಬ್ಬನ ಗಿರಣ್ಯಾಗ ಅದಾನ. ನೀವು ಎಷ್ಟನೇದಾರ? 2ನೇದಾರ? ನಾವು 2ನೇದಾರ. ಇನ್ನೊಬ್ರು ನಿಮ್ಗಿಂತ ಹಿರಿಯರು? ನಮ್ಗಿಂತ ಹಿರಿಯರು ಈಗ ಇಲ್ಲಿದ್ರಲ್ರಿ. ಓಕೆ. ಅವರು 3ನೇದಾರ ಎಲಿಬಳ್ಳಿ, 4ನೇದಾರ ಗಿರಣಿ, 5ನೇದಾರ HL-ನ್ಯಾಗ ಅದಾರ ರೀ. HL-ನ್ಯಾಗ ಅದಾರ? ಅದೇನು ಹಂಗೆ ಅವ್ರು HL-ಗೆ ಹೋಗ್ಬಿಟ್ರು? ಅದು ನಾವೆಲ್ಲರೂ ಸಂಬಳ ಇದ್ವಲ್ಲ, ನಾವು ಓದಿದ್ದಿಲ್ಲ. ಹಂಗಾಗಿ ಅವನೊಬ್ಬನಾರ ಓದಿಸ್ಬೇಕಂದು ಅವ್ನು ಆಡ್ ಕಾಯ್ತಿದ್ದ. ಅವ್ನು 9ನೇ ವರ್ಷಕ್ಕೆ ಶಾಲೆಗೆ ಹಚ್ಚಿದ್ವಿ. 9ನೇ ವರ್ಷ? ನಾನೀಗ ತಿಳುವಳಿಕೆ ಬಂದಮೇಲೆ, ನಾನು ಮನೆಗೆ ಬಂದಮೇಲೆ. ಯಾಕಂದ್ರೆ ಭಾಳ ಮಂದಿ ಮಕ್ಕಳು ನಮ್ಮ ಅಪ್ಪ ಜೀವನ ಮಾಡೋದಕ್ಕೆ ಕಷ್ಟ ಆಗಿತ್ತು. ನಟ್ ಕಡಿತಿದ್ರು ಅವ್ರು. ನಟ್ ಕಡಿಯೋದಂದ್ರೆ ಗೊತ್ತೈತ್ರಿ? ಹಾಂ, ನಟ್ ಕಡಿತಿದ್ರು ಅವ್ರು. ನಟ್ ಕಡಿ ನಮ್ಮನ್ನೆಲ್ಲ ಸಾಕಿದಾರ. ಮತ್ತು ನಮ್ಮವ್ವ 10 ಮಂದಿ ಮಕ್ಕಳ ತಾಯಿ. ಮತ್ತು ಅವ್ರು ಯಾವಾಗ ಯಾವಾಗ ಮಾಡ್ಬೇಕು ಹೋಗಿ ಬರೀ ಯಾರಿಗೆ ಆಗೋದು ಮನೆಗೆ ಹೋಗೋಣದು. ನಮ್ಮ ಅಪ್ಪನ ದುಡಿಬೇಕು, ಹಾಕ್ಬೇಕು. ಮತ್ತು ನಾವೆಲ್ಲ ಸಂಬಳ ಮತ್ತು ನಿರ್ವಾಹ ಎಲ್ಲ ಬೇರೆಯವ್ರ ಮನೆ ಸಂಬಳ ಇದ್ವಿ. ಹೊಟ್ಟೆ ಕೂಳು ಸಿಕ್ಕರೆ ಸಾಕು ಅನ್ನೋ ಉದ್ದೇಶಕ್ಕೆ. ಅವಾಗ ನಮಗೆ ಇರೋಕ್ಕೆ ಕೂಡ ಮನೆಯೂ ಇದ್ದಿಲ್ಲ. ಸರ್ಕಾರ 72ರಾಗ ಒಂದು ಸೈಟ್ ಕೊಡ್ತು. ಅದ್ರಾಗ ಬಂದು ಉಳ್ಕೊಂಡ್ವಿ. ತಿರ್ಗಿ ಹಂಗೆ ಬೇರೆಯವರು ಹೊಲಗೊಳಗೆ ಕೆಲಸ ಮಾಡ್ಕೊಂತ ಎಲ್ಬೆಳಿ ಇದೆ. ಅವರು ಕೋರಿಗೆ ಅವ್ರ ಹೊಲದಾಗ ಎಲ್ಬೆಳಿ ಮಾಡಿದ್ವಿ. ಅಲ್ಲಿಂದ ಏನೋ ಒಂದು ಹಂಗೆ ದಾರಿ ಸಿಕ್ತು. ಅಲ್ಲಿಂದ ಹೊಲ ತಗೊಂಡ್ವಿ. ಹಂಗೆ ಜೀವನ ನಡೆಯಕ್ಕಸ್ತು. ಮಕ್ಕಳನ್ನ ಓದಿಸಿದ್ವಿ, ವಿದ್ಯಾವಂತರು ಮಾಡಿದ್ವಿ. ಅವ್ರಿಗೆ ದೇವ್ರದ ಇದರಿಂದ ಯಾವುದೇ ಒಂದು ಲಂಚ ಮತ್ತೊಂದು ಇಲ್ದಂಗೆ ಅವ್ರಿಗೆ ನೌಕರಿ ಆದವು. ಹೀಗಾಗಿ ಈಗ ಒಂದು ಹಂತಕ್ಕೆ ನಿರಂಬಳ ಜೀವನ ನಡೆಯಕ್ಕೆ.
ಬೇರೆದಾದ್ರು ಇವತ್ತು ಸಂಬಳಕ್ಕೆ ಹೋಗಿದ್ರಿ ಅಂದ್ರಲ್ಲ, ಎಷ್ಟಕ್ಕಿದ್ರಿ ಎಲ್ಲಾರು ಆ ಟೈಮ್ನಾಗ ಎಲ್ಲರ ಅಂತಂಬಳ ಅಂದ್ರೆ ಹಿಂಗ್ರಿ, ನಮ್ಮಣ್ಣ ಫಸ್ಟ್ ಇದ್ದ, ನಾವು ಸಣ್ಣಾರ. ಅವನು ಒಂದು ಸ್ವಲ್ಪ ದೊಡ್ಡನಾಗ ತನಕ ಆ ಮನೆ ಸಂಬಳ ದುಡ್ದ, ಅವನು ಹೊರಗೆ ಬಂದ. ಅವನು ಮತ್ತೊಬ್ಬರ ಬೇರೆ ಮನೆ ಸಂಬಳ ಇದ್ದ. ನಾನು ಹೋದೆ ಎಮ್ಮಿ ಕಾಯಕ್ಕೆ, ನಾನೊಂದು ಸ್ವಲ್ಪ ದೊಡ್ಡನಾಗತ್ಲೆ. ನಾವೊಂದು 4-5 ವರ್ಷ ಕಾಯ್ದೆ, ನಾನು ಹೊರಗೆ ಬಂದೆ. ನನಗೆಲ್ಲ ಒಂದು ಸ್ವಲ್ಪ ಬುದ್ಧಿ ಬಂತ. ಇವೆಲ್ಲ ಒಂದ ಮನೆಗೆ ನಡೆದೈತಿ? ಹೌದು, ಒಂದ ಮನೆಗೆ ಇದ್ವಿ. ಯಾರ ಮನೆ ರೀ ಅದು? ಅದು ಕೊಟ್ಟೂರು ಅಂತಂದು. ಕೊಟ್ಟೂರು ಇದಾವ್ರಾಗ? ವೀರಣ್ಣ ಕೊಟ್ಟೂರು ಅಂತಂದು ಇದಾವ್ರ ಮಂತ್ಯಾನ ಐತಿ. ಆಮೇಲೆ ಅವರು ಒಬ್ಬರು ಫಾರ್ಮಸಿ ಮಾಡ್ಯಾರ ರಾಣೆಮಿಂಟ್ರಾಗ. ಅವ್ರು ಚಲೋ ಅದಾರ. ಅವ್ರ ಆ ತಮ್ಮ ಅವನು ವೀರಣ್ಣ ತಮ್ಮ. ಆಮೇಲೆ ನಾನು ಹೊರಗೆ ಬಂದಮೇಲೆ ನಮ್ಮ ತಮ್ಮ ಹೋದ, ಅವನೊಂದು 4-5 ವರ್ಷ ದುಡ್ದ. ಆಮೇಲೆ ಇನ್ನೊಬ್ಬ ತಮ್ಮ ಹೋದ, ಅವನೊಂದು 4-5 ವರ್ಷ ದುಡ್ದ, ಅವನು ಹೊರಗೆ ಬಂದ. ಇನ್ನು ಲಾಸ್ಟ್ ನಮ್ಮ ಚಿಕ್ಕ ತಮ್ಮನ ಕೇಳಿದ್ರು ಅವರು, ಅವನು ಇಡ್ರಿ ಸಂಬಳನ ಅಂತ. ಇಲ್ರಿ, ನಾವು ಯಾರು ಕಲ್ತಿಲ್ಲ, ವಿದ್ಯಾವಂತರಲ್ಲ, ಅವನೊಬ್ಬನಾರ ಕಲಿಸ್ಬೇಕನ್ನೋ ಆಸೆ ಐತಿ ನನಗೆ ಅಂದ. 9ನೇ ವರ್ಷಕ್ಕೆ ಅವ್ನ ಶಾಲೆಗೆ ಹಚ್ಚಿದ. 9ನೇ ವರ್ಷಕ್ಕೆ 1ನೇ ಕ್ಲಾಸ್? 1ನೇ ಕ್ಲಾಸ್. ಅವನು ITI SLC ಮುಗಿಸಿ ಮತ್ತು ನಮಗೆ ಓದಿಸೋ ಶಕ್ತಿ ಇದ್ದಿಲ್ಲಲ್ಲ. ಅವನು ಇಲ್ಲ ಬೇರೆ ಉದ್ಯೋಗದ ಇದನ್ನು ಮಾಡ್ತಾನೆ ಅಂದ್ರೆ ಮಾಡಪ್ಪ ಅಂದ್ವಿ. ಅವನು ITI ಮಾಡಿದ. ITI ಮಾಡಿ ಬೆಂಗಳೂರಿಗೆ ಹೋದ. ಅಲ್ಲಿ ಪ್ರೈವೇಟ್ ಕಂಪ್ನಿಯಾಗಿರತ್ಲೆ ಅವನು ಅಲ್ಲೇ ಅರ್ಜಿ ಹಾಕಿದ HCLಗೆ. ಅದು ಆತು. ಅದರ ಸೇರ್ಕೊಂಡ 2006ರಾಗ. ಎಂಥ ಕತೆ ಹೇಳ್ಬಿಟ್ರಿ ನೀವು. ಏನು ಅಣ್ಣ ತಮ್ಮನ್ನೆಲ್ಲ ಸೇರಿಸಿ ದುಡ್ದು ಏನೇನು ಬರುತ್ತೆ ಇಟ್ಟಿಟ್ಟು ಚೂರು ಪರ ಸೇರಿ ಸಂಬಳ ಇವತ್ತನಿಗೆ ಫೀಸ್ ಕಟ್ಟಿ ಡ್ರೆಸ್ ಗೀಸ್ ಹೊಲಿಸಿ. ಭಾಳ ಕಷ್ಟ. ಅದ್ರಾಗ ಒಂದು 2 ತಿಂಗಳು ಶಾಲೆಗೆ ಹೋಗ್ಲಿಲ್ಲ ನಾವು. ITI 1 ವರ್ಷ ಫೇಲ್ ಮಾಡಿಬಿಟ್ರು. ಕುಂದಿಸ್ಲಿಲ್ಲ, ಇಲ್ಲ ಅಟೆಂಡೆನ್ಸ್ ಕಮ್ಮಿ ಐತಿ ಅಂತ ಕುಂದ್ರ. ಅವನು ಹೊಟ್ಟೆನೂ ಬರೋದ ಅವನಿಗೆ. ಹಂಗಾಗಿ ಅವರು ಪರೀಕ್ಷೆ ಕುಂದಿಸ್ಲಿಲ್ಲ. ಮತ್ತೊಂದು ವರ್ಷ ಓದಿಸಿದ್ವಿ. 3ನೇ ವರ್ಷ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ. ಅಲ್ಲಿ ಪ್ರೈವೇಟ್ ಕಂಪ್ನಿಯಾಗ ಇದ್ಕೊಂಡು ಅಲ್ಲಿಗೆ ಅರ್ಜಿ ಹಾಕಿದಾಗ ಅದೊಂದು HCLನಾಗ ಆತು. ಬಟ್ ಎಲ್ಲ ಈಗ 6 ವರ್ಷಕ್ಕೆ ಹಚ್ತಾರೆ, 9 ವರ್ಷಕ್ಕೆ ಹಚ್ಚಿದ್ದು. ನಿಮ್ಮ ತಮ್ಮಂದು ಏನಿತ್ತು ಅವಾಗ ಅಭಿಪ್ರಾಯ? ಏನೋ ಹಠ ಮಾಡವ್ರ ಅಥವಾ? ಇಲ್ಲ, ಅಂತ ಮನುಷ್ಯ ಅಲ್ಲ ಅವನು. ಆಡ್ ಕಾಯ್ತಿದ್ದ ಅವನು. 6 ವರ್ಷದಿಂದ 3 ವರ್ಷ ಆಡ್ ಕಾಯ್ದ ಅವನು. ಮತ್ತು ನಾನು ತಿಳುವಳಿಕೆ ಬಂದ್ಮೇಲೆ ನಾವು ಹೊರಗೆ ಬಂದ್ನಲ್ಲ, ನಾವು ಯಾರು ಕಲ್ತಿಲ್ಲ. ಇವತ್ತಿಗೆ ನಮ್ಮ ಶಾಲೆಗೆ ಹೆಸರಿಲ್ಲ. ಆ ಉದ್ದೇಶಕ್ಕೆ ನಾವು ಕಲಿಸ್ಬೇಕನ್ನೋ ಭಾವನೆ ಬಂತು. ಇನ್ನೊಬ್ಬನ ಕಲಿಸಿದ್ವಿ. ತಿರ್ಗ ಮಕ್ಕಳ ಮರಿನ ಮತ್ತು ನಾವು ಕಲ್ತಿಲ್ಲ, ನಮ್ಮ ಮಕ್ಕಳರ ವಿದ್ಯಾವಂತರಾಗಲಿ ಅಂತ ಅವ್ರನ್ನ ಕೂಡ ನಾವು ಓದಿಸಿದ್ವಿ. ಹಂಗಾಗಿ ನಮ್ಮ ಮಕ್ಕಳ ಎಲ್ಲರೂ ವಿದ್ಯಾವಂತರ. ಹೆಣ್ಮಕ್ಳು SLC ತನಕ ಓದಿ ಅವ್ರ ಮದುವೆ ಮಾಡ್ಕೊಂಡು ಕೊಟ್ಟು ಹೋಗ್ಯಾರ ಗಂಡು ಮನೆಗೆ. ಇನ್ನು ಗಂಡು ಮಕ್ಳು ಒಬ್ಬನು ಇಂಜಿನಿಯರ್, ಅವನು ENC. ಇನ್ನೊಬ್ಬನು BA ಮುಗಿಸಿದ. ಇನ್ನೊಬ್ಬನು MSc ಮಾಡಿದ. ನಿಮ್ಮ ಮಕ್ಕಳು? ನನ್ನ ಮಗ ಒಬ್ಬನ ಇಂಜಿನಿಯರ್, ಒಬ್ಬನ BA ಮಾಡ್ಯಾನ. ನಮ್ಮ ಅಣ್ಣನ ಮಗ ಅವನು MSc ಮಾಡಿರೋದು. ಓಕೆ. ಅವನಿಗೆ ದೌಡ್ ನೌಕರಿ ಹತ್ತಲಿಲ್ಲ. BSc ಮಾಡಿ ಮನೆಗಿದ್ದವನು. ನೀನು ಮನೆಗಿದ್ರ ಬಗೆಯರಲ್ಲಪ್ಪ, MSc ಏನಾರ ಮಾಡ ಅಂದು ಅವ್ನಿಗೆ MSc ಹಚ್ಚಿದೆ. ಹೆಂಗಿದೆಯಲ್ಲ ಎಜುಕೇಷನ್ ಅಂದ್ರೆ ಸ್ವಲ್ಪ ಕಷ್ಟನೇ, ಎಲ್ಲ ಹುಡುಗರಿಗೆ ಗೊತ್ತಿರ್ತಾವೆ. ನೀವೇನು ಹೆಂಗೆ ತಿಳ್ಕೊಂಡ್ರೆ ಅಥವಾ ಅವ್ರು ಕೇಳ್ತಿದ್ರೆ ಅಥವಾ ಯಾರು ಹೇಳಿದ್ದು ಕೇಳ್ತಿದ್ರೆ ಇವ್ರ ಎಜುಕೇಷನ್ ಬಗ್ಗೆ ಇಂಥದ್ದು ಓದಿದ್ರೆ ಚಲೋ ಇರುತ್ತೆ ಹಿಂಗೆ ಮಾಡಿ? ಅದೇ ಈಗ ಇಂಥದ್ದು ಓದಿದ್ರೆ ಚಲೋ ಆಕತಿ ಅಂತ ಮತ್ತೆ ಕೇಳಿದಾಗನ ಅಲ್ರಿ ಗೊತ್ತಾಗದ. ನಮಗೇನು ಅದ್ರ ಆ ಲೈನ್ಯಾಗ ಇಲ್ಲ. ನಾವು ವಿದ್ಯೆ ಲೈನ್ಯಾಗ ನಾವಿಲ್ಲ. ಓಕೆ. ಬೇರೆಯವ್ರನ್ನ ಕೇಳೋದು, ಹುಡುಗ ಮಕ್ಕಳನ್ನ ಕಳ್ಸೋದು. ಲಕ್ಷಾನುಗಟ್ಲೆ ಖರ್ಚು ಬರ್ತಿದ್ವಲ್ರಿ ಅವತ್ತೇನು? ಹಂಗೆ ಅಂತ ಖರ್ಚು ಏನಿಲ್ರಿ. ಯಾಕಂದ್ರೆ ನಾವು ಓದಿಸಿರೋದ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗ. ಓಕೆ. ಎಲ್ಲರೂ. ಆಮೇಲೆ ಆದ್ರೂ ಕಷ್ಟನ. 10 ರೂಪಾಯಿ ಕಂಪಾಸ್ ಕೇಳ್ಬೇಕಾದ್ರನ್ನ ಅವ್ರು ವಿಚಾರ ಮಾಡಿ ಕೇಳ್ಯಾರ ನಮ್ಮನ್ನ. ಬೇರೆ ಮಾಸ್ತರ್ ಸ್ಟ್ರಿಕ್ಟ್ ಮಾಡಿ ನಿಮ್ಮ ಕಂಪಾಸ್ ತರಲೇಬೇಕು ಕಡ್ಡಾಯವಾಗಿ ಅಂದಾಗ ಮುಂದೆ ಲೈನ್ ಮುಗಿಸ್ತಾರ, ನೀವು ಹಿಂದೆ ಇಸ್ಕೊಂಡು ಎತ್ತು ತೋರ್ಸ್ಯಾರ ಅವ್ರ ಕಡೆಯಿಂದ. ಅಂಥ ಪರಿಸ್ಥಿತಿ ನಮ್ದು ಇದ್ದದ್ದು ಖರೇನ ಅದು. ಅವರು ಮಕ್ಕಳು ನಮ್ಗೆ ಹೆಂಗೆ ಬಡತನ ಇತ್ತ ಆ ರೀತಿನ ಅವರು ಹೊಂದ್ಕೊಂಡ ಓದ್ಯಾರ. ಹಂಗಾಗಿ ಅವು ದೌಡನ್ನ ನೌಕರಿನ ಆದವು ಅವ್ರಿಗೆ. ಹಂಗಾಗಿ ಒಂದು ಸ್ವಲ್ಪ ನಮ್ಮ ಮನೆ ಸುಧಾರಣೆ ಕಾಣ್ತು. 2 ಲೈನ್ಯಾಗ ಅಷ್ಟು ಸರಳವಾಗಿ ಹೇಳಿದಷ್ಟು ಏನು ನಡೆದಿರಂಗಿಲ್ಲ. ಅವು ಕುಂಟು ನಂಟುಗಳು ಬರವಲ್ರಿ, ಅವು ಇರವ. ಅವು ಕಷ್ಟ ನಷ್ಟಗಳು ಅವೆಲ್ಲ ಬರವು ಹೋಗವು ಸಹಜ.
ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಡಕ್ ಆಗಲ್ಲ. ಏನೋ ತಿಳಿದಷ್ಟು ಬುದ್ಧಿಗೆ ಬಂದಷ್ಟು ಹೇಳೋದು. ಒಂದು ಅಷ್ಟು ಸರಳ ಅಲ್ರಿ ಒಂದು ಹಿರೇತನ ಅದು. ಈ ಮುಷ್ಟಿ ಒಳಗೆ ಅದು ಜೀವಂತ ಐತೆ ಒಂದು ಹಕ್ಕಿ ಇಟ್ಕೊಂಡು ಹೇಳ್ತಿದ್ರು ಅಂತಲ್ಲ, ನೀ ಏನು ಹೇಳ್ತಿ ಹೇಳಪ್ಪ ಅಂತ. ಸುಳ್ಳು ಹೇಳಿದ್ರೆ ಹೆಚ್ಚಿಗೆ ಬಿಡ್ತೀನಿ ಈಗ. ಹಂಗೆ ಅಂಥ ಕಾಲ ಹೆಂಗಿದ್ನೆಲ್ಲ ನಿಭಾಯಿಸಿದ್ರಿ. ದೊಡ್ಡ ಹಡಗಿದೆ ಇದು. ಭಿನ್ನಾಭಿಪ್ರಾಯಗಳಿರ್ತಾವೆ, ಸಣ್ಣ ಸಣ್ಣದು ಏನೇನೋ ಇಲ್ರಿ. ಇನ್ನೊಂದು ಏನು ಗೊತ್ತಾ, ಭಿನ್ನಾಭಿಪ್ರಾಯ ಯಾವಾಗ ಬರ್ತಾವಂದ್ರ ನೀ ಇದನ್ನ ಮಾಡೇ ತೀರ ಅಂತ ಅಂದಾಗ ಬರ್ತೈತೆ. ಅವ್ನಿಗೆ ವಯಸ್ಸು ಕೊಟ್ಟಾಗ ಅವ್ನು ಮಾಡ್ತಾನ ಬಿಡ್ತಾನ, ಅವನ ಕಡೆಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ನಮ್ಮ ಕಾಯ್ಕೆ ಏನಿರ್ತೈತಿ ಅದು ನಾವು ಮಾಡ್ತಾನೆ ಇರ್ಬೇಕು. ಅವರು ಬೇಡ ಒಂದ್ ದಿವ್ಸ ಬಿಟ್ಟಾರ, 2 ದಿವ್ಸ ಬಿಟ್ಟಾರ, 3ನೇ ದಿವ್ಸಕ್ಕೆ ಅವ್ರಿಗೆ ಅರ್ವಕತಿ. ನಮ್ಮನ್ನ ದುಡಿಯಕ ಚೆನ್ನ ನಾನೇ ಯಾಕೆ ಮಕ್ಕಬೇಕಂತ. ಇದು ಈಗ ನಾವು ಒತ್ತಾಯ ಮಾಡಿ ಹೇಳಿದಾಗ ಏನಕತಿ, ತಾನು ನೋಡಿದ್ರೆ ಎಲ್ಲಿ ಬೇಕಲ್ಲಿ ತಿರುಗ್ತಾನ, ನಮ್ಗೆ ಹೇಳ್ತಾನೆ ನೋಡ ಅಂತಾರ. ಅದು ಆಮೇಲೆ ಕೆಲವೊಂದು ಬರ್ತಾವು, ಬರಲ್ಲ ಅಂತ ಹೇಳೋದಲ್ಲ, ಬರ್ತಾವು. ಅವನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ಒಮ್ಮೆ ಅವ್ರು ತಪ್ಪು ಮಾಡ್ತಾರ, ನಾವು ಸಹಿಸ್ಕೋಬೇಕು. ನಾವು ತಪ್ಪು ಮಾಡ್ತೀವಿ, ಅವ್ರು ಸಹಿಸ್ಕೊಂತಾರೆ. ಇದಕ್ಕೆಲ್ಲ ತಾಳ್ಮೆ ಶಕ್ತಿ ದ್ವಾಡದು. ಬರ್ರಿ ಮುಂದಕ್ಕೆ ಬರ್ರಿ. ತಡಿಬೇಕು. ತಾಳ್ಮೆ ಶಕ್ತಿ ಮುಖ್ಯ ಇದಕ್ಕೆಲ್ಲ. ತಾಳ್ಮೆ ಇಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ. ತಾಳ್ಮೆ ಬೇಕು. ಇನ್ನೆಲ್ಲ ಏನೈತಿ, ನಾವು ವಯಸ್ಸಾತು, ನಮಗೀಗ 61 ವರ್ಷ. ಇನ್ನು ಏನೈತಿ, ನಾವು ಬೇರೆ ಆಗದ ಇದು ಉದ್ದೇಶ ನಂದು. ಬ್ಯಾರೆ ಆಗೋದು ಬ್ಯಾಡಪ್ಪ. ಇನ್ನೆಲ್ಲ ನಾವು ದುಡಿಯೋದು ಮುಗೀತು. ಮಕ್ಕಳು ದುಡಿತಾರ, ನಾವಿರೋ ತನಕ ಕೂಡೇ ಇರನ್ರಿ. ಅವ್ರು ಮುಂದೆ ಕೂಡಿರ್ತಾರ ಬಿಡ್ತಾರ, ಅದು ನಮಗೆ ಬಿಟ್ಟು ವಿಷಯ ಅಲ್ಲ. ನಾವು ಹುಟ್ಟಿ ಬಂದವಂದ ಏನರ ಒಂದು ಸಾಧನೆ ಮಾಡ್ಬೇಕನ್ನೋ ಉದ್ದೇಶ ನಮ್ದು. ನಾವು ಸಾಯೋವರೆಗಿನ ಹಿಂಗೆ ಕೂಡಿರ್ಬೇಕನ್ನೋ ಉದ್ದೇಶ ನಮ್ದು. ಅದನ್ನ ಬಿಟ್ಟರೆ ಬೇರೆ ಏನಲ್ಲ. ಇವತ್ತು ಹಣ ಮಾಡ್ಬೋದಾಗಿತ್ತು. ನನ್ನ ಮಕ್ಕಳಿಗೆ ಅಲ್ಲ ಎಷ್ಟು ಸುಮಾರು 12ನೇ ಇಸ್ವಿಯಾಗನ ನನ್ನ ಮಕ್ಕಳಿಲ್ಲ ನೌಕರಿ ಆಗ್ಯಾವು. ನಾನು ಹೋಗ್ಬೋದಾಗಿತ್ತು, ಆಯುವ ಜೀವನ ಅಂತ ಹೋಗ್ಬೋದಾಗಿತ್ತು ಕಟ್ಕೊಂಡ. ಆದ್ರೆ ನನಗೆ ಆ ಬುದ್ಧಿ ಬರಲಿಲ್ಲ. ನಮ್ಮಂಗ ಅವರು ಮುಂದೆ ಬರ್ಬೇಕು. ನಮ್ಮ ಜೊತೆಗೆ ನಾವೆಲ್ಲರೂ ನಾವೆಲ್ಲರೂ ಕಷ್ಟಪಟ್ಟವಿ, ನಾವೆಲ್ಲರೂ ಸುಖ ಕಾಣಬೇಕು. ಇದೇ ಉದ್ದೇಶ ನಮ್ದು. ಅಣ್ಣ ತಮ್ಮಗಳೇನೋ ಬರ್ತಾರೆ, ಮುಂದೆ ಮದುವೆ ಆಗ್ತಿದೆ, ಜೊತೆಗೆ ಬರ್ತಾರೆ, ಜೊತೆಗಾರ ಬರ್ತಾರೆ, ಸ್ವಸ್ಥರು. ಅವ್ರು ಹೆಂಗೆ ಅವ್ರಿಗೆ ಇನ್ನೊಂದು ನಮ್ಮದ ಏನು ನಡೆನುಡಿಗಳು ಏನಿರ್ತಾವೋ ಅದನ್ನ ಪಾಲನೆ ಮಾಡೇ ಮಾಡ್ತಾರ. ಯಾರೋ ಒಬ್ರು ಇರ್ತಾರ, ಅವ್ರಿಗೆ ಗೊತ್ತಾಕತಿ ಇವ್ರು ಯಾವ ರೀತಿ ಹೊಂದ್ಕೊಂಡ್ ಹೋಗ್ತಾರ, ಏನಾಯ್ತು ಒಯ್ಯದಾರ, ನಾವು ಹೊಂದ್ಕೊಂತಾರ. ಈಗ ಎಲ್ಲರೂ ಸ್ವಸ್ಥರು ಬಂತಾರ, ನಮ್ಮ ಜೊತೆಗೆ ಚಲೋ ಆಗತ್ತಂಗೆ ಹೊಂದ್ಕೊಂಡು ಮಾಡ್ತಾರ. ಏನು ತೊಂದರೆ ಇಲ್ಲ. ಮೇಟಿ ಅನ್ನೋದಕ್ಕಿಂತ ಅವ್ರವ್ರ ಭಾವನೆಗಳು ಮುಖ್ಯ ಆಕಾವ ಇಲ್ಲಿ. ನಾವು ಕಂಡೀಷನ್ ಮಾಡಿದ್ರೆ ಕಂಡೀಷನ್ ಆಗಲ್ರಿ. ಅವರಲ್ಲಿ ಆ ಭಾವನೆ ಬರ್ಬೇಕು. ಈಗ ನಾನೊಬ್ಬನ ದುಡ್ದನಿ, ನಾನೊಬ್ಬನ ಮಾಡೀನಿ ಅನ್ನೋದಲ್ಲ. ಎಲ್ಲರ ಕೈ ಜೋಡಿಸ್ಬೇಕಂದ್ರೆ ಅದು ಒಂದು ಪರ್ವತ ಆಗಲ್ಲ, ಇಲ್ಲಾಂದ್ರೆ ಆಗಲ್ಲ. ಅದ್ಭುತ. ನಾನು ಎಲ್ಲೋ ಭರವಸೆ ಕಳ್ಕೊಂಡಂಗೆಲ್ಲ ನಿಮ್ಮಂಥರದ ಕತೆ ಸಿಗುತ್ತೆ ನೋಡ್ರಿ ನನಗೆ. ನಾನು ಎಲ್ಲೆಲ್ಲಿ ಭರವಸೆ ಕಳ್ಕೊತೀನಿ, ಹಂಗೆ ದೇವ್ರು ಯಾವುದೋ ಒಂದು ಕತೆ ಜೋಡಿಸ್ತಾನೆ ನನಗೆ. ಭರವಸೆ ಕಳ್ಕೊಬೇಡ ಹುಡುಗ, ಇಲ್ಲಿದ್ದಾರೆ ಯಾರೋ ಒಬ್ರು ನೋಡು ಅಂತ. ತಾಳ್ಮೆನ ಮುಖ್ಯ. ತಾಳ್ಮೆ ತಾಳ್ಬೇಕು. ಇವತ್ತು ಮುಂದೆ ಹೋದ್ರಪ್ಪ ಅಂತ ನಾವು ಚಿಂತೆ ಪಡೋದು, ವ್ಯಥೆ ಪಡೋದು ಅರ್ಥ ಇಲ್ಲ. ನಾವು ಅವ್ರಂಗೆ ಹೋಗ್ಬೇಕು, ಪ್ರಯತ್ನ ಮಾಡ್ಬೇಕು ಅನ್ನೋದು ಭಾಳ ಮುಖ್ಯ. ದೇವ್ರ ಅಲ್ಲಿ ಎಲ್ಲರಿಗೆ ಒಂದೊಂದು ಇಟ್ಟಿರ್ತಾನ. ಯಾರಿಗೇನು ಒಬ್ಬರಿಗೆ ಕೊಟ್ಟು ಕೈ ಬಿಡೋದಲ್ಲ ದೇವ್ರು. ಎಲ್ಲರಿಗೆ ಅವ್ರವ್ರ ಪಾಲು ಅವ್ರಿಗೆ ಹೆಂಚೆ ಇಟ್ಟಿರ್ತಾನ. ಅದು ಆ ಪ್ರಕಾರ ಅವ್ರಿಗೆ ಸಿಗಲೇಬೇಕು, ಸಿಗ್ತೈತೆ. ಅವ್ನು ಮುಂದೆ ಹೋದ್ರು ಸಿಗ್ತೈತಿ, ಹಿಂದಿದ್ದನಿಗೆ ಸಿಗ್ತೈತಿ. ಕಾಯ್ಬೇಕು ಅಷ್ಟೇ. ಓಕೆ. ಇಷ್ಟೆಲ್ಲ ಮಾಡ್ಕೊಂತ ಬಂದವ್ರಿ. ಈಗ ನಮಗೆ 60 ವರ್ಷ, ನಮ್ಮ ಅಣ್ಣಗೆ 64 ವರ್ಷ. ಇನ್ನೂ ಕೂಡಿ ಅದಾವಿ, ಇನ್ನೂ ಸಾಯೋವರೆಗೂ ಕೂಡಿರ್ಬೇಕನ್ನೋ ಉದ್ದೇಶ ಅಷ್ಟೇ ನಮ್ದು. ಏನು ಅವ್ರವ್ರ ಬಾಳೆ ಅವ್ರು ಮಾಡ್ಕೊಂಡಂಗೆ ಆಗ್ಯಾರ ಮಕ್ಕಳೆಲ್ಲರೂ. ಒಬ್ಬ ಮಗ, ಇವ್ರ ಮಗ ಒಬ್ಬನ ಇದ್ರಾಗ ಅದಾನ, ಎಲ್ಲಿ ಹಂಪ್ಯಾಗ ಅದಾನ. ಅವನು PhD ಮಾಡಕತ್ತಾನ. ಅದ್ಭುತ. ನಾನು ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಇಲ್ಲ ನಿಮ್ಮ ಅಣ್ಣವ್ರು ನನ್ನ ಚೂರು ಮಾತಾಡಿಸ್ಬಿಡ್ತೀನಿ, ಕಾಯಕದಲ್ಲಿ ಇರ್ತಾರೆ. ಆಯ್ತು. ಎಲ್ಲಿದ್ದಾರೆ ಅಣ್ಣವ್ರು? ಎಲ್ಲಿದ್ದಾರೆ? ಅವ್ರು ಅಷ್ಟು ಮಾತಾಡಕ್ಕೆ ಬರೋಲ್ಲ, ನೀವು ಮಾತಾಡ್ತಾ ಇಲ್ಲ.